ಬಂಡಿ ಭಟ್ರಿಗೆ ಹಸಿಕಾರ ಬಂಡಿ ಭಟ್ರಿಗೆ ಅನಾಕಾರ ಬಂಡಿ ಭಟ್ರ ಮನೆಯೋ ಬಂಡಿ ಭಟ್ರಿಗೆ ಬಂಡಿ ಭಟ್ರು ಮನೆ ಹೋಗಿ ಗೌಡ್ರ ಹಂಗೆ ಯಾಕೆ ಮಾಡಾಕ್ತೀರಿ ಬಂಡಿ ಅಲ್ಲ ಇಲ್ಲಿ ಊರ್ ಸುತ್ತಮುತ್ತ ಎಲ್ಲ ನಾನು ಬಂಡಿ ಭಟ್ರಿಗೆ ಬೈಸ್ಕರ ಹಾಕೋತ ಬಂದಿನಿಲ್ಲ ಮತ್ ಬೈಸ್ಕರ ಹಾಕೋತ ಬಂದು ಬಂಡಿ ಭಟ್ರ ಬಾಗಿಲು ಮುಂದೆ ನಿಂತೀವು ಕರಿ ಬಂಡಿ ಭಟ್ರನ್ನ ಹೊರಗೆ ಕರಿ 4 ಮಾತು ಕರೆದು ಗೌಡ್ರ ನೀವ ಕರೀರಿ ನಾವ್ ಅದೇ ಕರಿ ಕರಿ ಕರೀರಿ ರೀ ಗೌಡ್ರ ಒಂದ್ಸಲ ಕರೀರಿ ಹಿಂಗೆ ಯಾಕೆ ಪುಕ್ಲಾನ ಮಾಡಾಕತ್ತೀರಿ ಏನು ತಪ್ಪು ಮಾಡೈತಿ ಈ ಸೀನಾಪ್ಗೆ ಹುಕ್ಲಾ ಅಂತ ಮಾತಾಡ್ತಾವ ಬಂಡಿ ಭಟ್ರ ನಮಸ್ಕಾರ ಇದೇನು ಚಿನ್ನಪ್ಪ ಎಲ್ಲಾರು ಕೂಡಿ ನನ್ನ ಮನೆ ತಗ ಬಂದಿರಲ್ಲ ಇಷ್ಟ ಮುಂಡೆ ನಾವ್ ಅಷ್ಟ ಅಲ್ರಿ ಬಂಡಿ ಭಟ್ರ ಏನ್ ಉಳಿದ ಬ್ರಾಹ್ಮಣರಲ್ಲ ನಿಮ್ಮ ಮನೆ ಕಡೆ ಸಾಲ ಗಂಟೆ ಬರಾಕತ್ತಾರ ಮುಂದೆ ಹೇಳ್ರಿ ಮಾತಾಡ್ರಿ ಇಷ್ಟ ಮುಂಡೆದ ಮಾತಾಡ್ರಿ ಯಾಕ್ರಿ ಬಂಡಿ ಭಟ್ರ ನಿಮ್ಮ ತಾಮ ಗೋವಿಂದ ಏನೇನು ಮಾಡಾಕತ್ತೇನೆ ಗೊತ್ತೈತಲ್ಲ ನಿಮಗ ಏನಪ್ಪ ನನ್ನ ತಮ್ಮ ಗೋವಿಂದ ಏನ್ ಮಾಡಕತ್ತಾನೆ ಶನಪ್ಪ ಏನ್ ಮಾಡಿ ಹೇಳಿ ಅದಕ್ಕೆ ಕೂಡ್ ಬಳಿಕಿದು ಆದುದು ಹೇಳ್ರಿ ಹಂಗೆ ಹೇಳ್ರಿ ಗೌಡ್ರ ಯಾಕ್ರಿ ಬಂಡಿ ಭಟ್ರ ನಿಮ್ಮ ತಮ್ಮ ಗೋವಿಂದ ಏನೇನು ಮಾಡಾಕತ್ತಾನೆ ಗೊತ್ತಿಲ್ಲ ನಿಮಗ ಅದೇನೋ ಹೇಳ್ತಾರ ಏನ್ರಿ ಮಳ್ಳಿ ಮಳ್ಳಿ ಮನ್ಸಕ್ಕೆ ಕಾಲ್ ಅಂದ್ರ 3 ಮತ್ತೊಂದು ಅಂಟಿತ್ತ ಅವ್ರ ತಮ್ಮ ಮಾಡಿದ ಅವ್ರಿಗೇನು ಗೊತ್ತಿಲ್ಲ ನಂಗೆ ಹರಿದು ನಿಂತಾರ ನೋಡು ಯಾಕ್ರಿ ಬಂಡಿ ಭಟ್ರ ನಿಮ್ಮ ತಮ್ಮದಲ್ಲ ಗೋವಿಂದ ಆ ಶಿಶುನಾಳದವ್ರು ಸರಿಪುಣ ಕರ್ಕೊಂಡ ಬಂದು ಮಡ್ಕೊಂಡು ಇಟ್ಕೊಂಡಂತ ಅಡ್ಡಾಳ್ರಿ ಬಂಡಿ ಭಟ್ರ ಆ ಸರಿಪುಣ ಕೂಡಿ ಬಳಕೆ ಮಾಡಕತ್ತೇನಂತ ಒಂದ ಚಿಲ್ಮ್ಯಾಗ ತಂಬಾಕ್ ಬೇರೆ ಸೈತಾನಂತ ಒಂದ ತತ್ರನಾಗ ಸರ ಬೇರೆ ಕುಡಿಯಾಕತ್ತೇನಂತ ಒಂದ ಗಂಗಳಾಗ ಕೂಡು ಬಳಕೆ ಮಾಡಿ ಸರಿಪುಣ ಕೂಡ ಊಟ ಬೇರೆ ಮಾಡ್ತಾನಂತ ಇಲ್ಲೇ ಕುಡಿದು ಬೀಳುದು ನೋಡಿದ್ರೆ ಮಡಿವಂತ ಬ್ರಾಹ್ಮಣರು ಈ ಊರಾಗ ಚಳಿ ತಿರ್ಗಲ್ಲ ಮಾಡಿಬಿಟ್ಟನು ನಿಮ್ಮ ತಮ್ಮ ಗೋವಿಂದ ಏನು ಶಿನಪ್ಪ ನನ್ನ ತಮ್ಮ ಶರೀಫ್ನ ಜೊತೆ ಕೂಡಿ ಬಂದ ಚಿಲ್ಮ್ಯಾಗ ತಂಬಾಕು ಸೇದಾಕತ್ತಾನ ಒಂದ ತತ್ರಾಣಿಯಾಗ ಸಾರಾಯಿ ಕುಡಿತಾನ ಅದು ಶರೀಫ್ನ ಕರ್ಕೊಂಡು ಒಂದ ಪ್ರಯಾಣದಾಗ ಊಟ ಮಾಡಕತ್ತಾನ ಶಿನಪ್ಪ ಈ ಸುದ್ದಿ ನನಗೆ ಗೊತ್ತಿರಲಿಲ್ಲ ಈಗ ನೀವೆಲ್ಲರೂ ಬಂದು ಹೇಳಕತ್ತೀರಲ್ಲ ಬರ್ಲಿ ನನ್ನ ತಮ್ಮ ಬಂದ ಮೇಲೆ ನಾನು ವಿಚಾರ್ತೀನಿ ಅಟ್ಟಾಳ್ರಿ ಬಂಡಿ ಬಡ್ದ ದ್ವಾರದಾಗ ದೊಡ್ಡ ಮನಿ ಕಟ್ಸೀನಿ ಸುತ್ತ 18 ಹಳ್ಳಿಗೆಲ್ಲ ನನ್ನ ಮನಿ ಆಮಂತ್ರ ಕೊಡ್ತೀನಿ ಆದ್ರೆ ನಮ್ಮ ಮನಿ ಎದುರಿಗಿರು ನಿಮ್ಮ ಮಾತ್ರ ನಮ್ಮ ಮನಿ ಆಮಂತ್ರ ಕೊಡ್ದಿಲ್ಲ ನೋಡ್ರಿ ಬಂಡಿ ಭಟ್ರ ನೀವು ಹಿಂಗ ಏನಾದ್ರು ಆ ಸೆರಿಬಿನ ಕೂಡ ಕೂಡ್ ಬಳಕೆ ಮಾಡಿದ್ರಿ ನೀವು ಸತ್ತ ನಾವು ಬರಂಗಿಲ್ಲ ನಾವು ಸತ್ತ ನೀವು ಬರಬೇಡ್ರಿ ನಿಮ್ಮನ್ನ ನಾವು ಕುಳಿದಿಂದ ಹೊರಗಿಟ್ಟು ಬಿಡ್ತೀವಿ ಹೆಂಗಪ್ಪ ನೋಡ್ರಿ ಬಂಡಿ ಭಟ್ರ ಊರಿಗೆ ದೊಡ್ಡವರಾದವರು ಆದಷ್ಟು ಬೇಗ ಸೆರಿಬಿನ ಈ ಊರು ಬಿಟ್ಟು ಓಡಿಸ್ಬಿಡ್ರಿ ನಿಮ್ಮ ಮರ್ಯಾದೆ ಉಳಿತೈತಿ ನನ್ನ ಮರ್ಯಾದೆ ಉಳಿತೈತಿ ನಾವಿನ ಬರ್ತೇವ್ರಿ ಆಮಂತ್ರಣ ಕೊಡ್ಲಿಲ್ಲಲ್ಲ ನಾನು ಊಟಕ್ಕೆ ಹಾಕಿರಿ ತಾಟನ ಕಸ್ಕೊಂಡು ಹೋಗ್ತೀರಿ ಅನಿಷ್ಟ ಮುಂಡಿದವ ನಾನು ಇಲ್ಲೇ ನಿಂತೀನಿ ಬೀಸ್ಕೊಳಕಂತೀರಿ ನಾ ಮುಂದೆ ಹೋದಿನ ಕಾಳ ಹಾಕಿ ಕೊಡ್ತೀರಿ ಬರ್ತೀರಿ
ಸಾತೀರಿ ಏ ಈ ಸುದ್ದಿ ನಿನ್ನ ಬಿಟ್ಟು ನಮ್ಮ ಕುಲದವ್ರಿಗೆ ಯಾರಿಗೂ ಗೊತ್ತಾಗಬಾರ್ದಂತ ಹೇಳಿದ್ನಲ್ಲೋ. ಹೆಂಗ್ ಗೊತ್ತಾಗ್ತಲೇ ಇವರಿಗೆಲ್ಲ? ನಿಮ್ಮ ತಮ್ಮ ಗೋವಿಂದದಾನಲ್ರಿ, ಆ ಶರೀಫ್ ಸಾಹೇಬ್ ಜೊತೆ ಕೂಡಿ ಆ ಕುಡಿದು ಸೇದುದು ಅಲ್ಲೇ ಇಲ್ಲೇ ತಿಂದು ಬೀಳುದು ನೋಡಿ ಊರ್ ಬ್ರಾಹ್ಮಣರೆಲ್ಲ ಪಂಚಾಯತಿ ಸೇರಿಸಿ ನಿಮ್ಮ ಮನೆಗೆ ಕರ್ಕೊಂಡ್ ಬಂದವನ ಅಲ್ರಿ, ಅವ್ರ ನನ್ನ ಕರ್ಕೊಂಡ್ ಬಂದಾರ್ರಿ. ಅವ್ರ ಜೋಡಿ ಹಿಂದಿಂದ ಬಂದ ನೆಟ್ಟರಿ ಈ ಗೋವಿಂದ ನನ್ನ ತಮ್ಮ ಹುಟ್ಟಿ ನಾನು ಮಣಿತಾರ ಮರ್ಯಾದೆಯಲ್ಲ ಬೀದಿಗೆ ತಂದಿಟ್ಟರು ಮುಟ್ಟಾಳ. ಸುತ್ತ 10 ಹಳ್ಳಿ ಜನ ಎಲ್ಲ ಈ ಗೋವಿಂದ ಭಟ್ಟನ ಮಾತಂದ್ರ ವೇದವಾಕ್ಯ ಅಂತ ತಿಳ್ಕೊಂತಿದ್ರು. ಅಂತಾದ್ರಾಗ ಇವತ್ತು ಈ ನನ್ನ ತಮ್ಮನಿಂದ ನಾನು ತಲೆ ತಗ್ಸುವಂತಾಯ್ತಲ್ವ. ಏ ರಾಮಠ, ಇವತ್ತ ನನ್ನ ತಮ್ಮ ಗೋವಿಂದ ಮನೆಗೆ ಬರಲಿ. ಬಂದ ಮ್ಯಾಲ ಇವತ್ತು ಹೇಳ್ರ ಒಂದಾಗಬೇಕು. ಅಂದಾಗ ನಿಮ್ಮ ಮನೆ ಮರ್ಯಾದೆ ಉಳಿತೈತ್ರಿ. ಬರ್ಲಿ ಬಂದ ಮ್ಯಾಲ ಆ ಕಡೆ ನೋಡ್ರಿ, ಅವ್ರು ನೋಡ್ರಿ, ನಿಮ್ಮನ್ನ ನೋಡ್ರಿ. ಏನ ಯಾಕನ್ನ ಕೋಮಲವಾದ ಮುಖವು ಇವತ್ತು ಕೆಂಡದಂತೆ ಮಾಡಿಕೊಂಡು ನಿಂತಿರುವಿಲ್ಲ. ದೊಡ್ಡ ಗಣಂದ್ರೆ ಕೆಲಸ ಮಾಡಿಯಲ್ಲ, ಕೆಂಡ ಅಂತ ಮಾಡ್ಕೊಂಡಿದ್ರೆ ಮತ್ತೆ ನಕ್ಕುಂತ ನಿಂದಿರ್ಬೇಕಾಗಿತ್ತು. ಅಣ್ಣ, ಊರಲ್ಲಿ ಯಾರಾದ್ರೂ ಏನಾದ್ರು ಅಂದ್ರೆ ಇನ್ನೂ ಏನ್ ಅನ್ಬೇಕಾಗೈತ್ರಿ? ಈ ಸಾಬನ್ ನಿನ್ನ ಶಿಷ್ಯರ ಮಾಡ್ಕೊಂಡು ತಿರ್ಗಾಕತ್ತಿಯಲ್ಲ, ಇವತ್ತು ನಿನ್ನಿಂದ ನಾನು ಊರಾಗ ತಲೆ ತೆಗಿಸೋಂಗಾಯ್ತಲ್ಲೋ. ಅಣ್ಣ, ಊರಲ್ಲಿ ತಲೆ ತಗ್ಗಿಸುವಂತ ಕಾರ್ಯ ಏನು ನಾನು ಮಾಡಿಲ್ಲ. ನಾನೇನು ಮಾಡಿಲ್ಲ. ಲೇ ಮುಟ್ಟಾಳ, ಇನ್ನೂ ಏನ್ ಮಾಡ್ಬೇಕಂದೀವೋ? ಆ ಶೀನಪ್ಪ ಗೌಡ ತನ್ನ ಮಣಿಯ ಮಂತ್ರಣ ಸುತ್ತು 10 ಹಳ್ಳಿಗೆಲ್ಲ ಕೊಟ್ರ, ಮಣಿ ಎದುರುಗಿರುವ ನನಗ ಕೊಟ್ಟಿಲ್ಲ. ಯಾಕೆ ಗೊತ್ತಿಲ್ಲ? ಈ ಸಾಬುನ್ ನಿನ್ನ ಶಿಷ್ಯನ ಮಾಡ್ಕೊಂಡು ತಿರ್ಗಾಕತ್ತಿಯಲ್ಲ, ನಿನ್ನಿಂದ ನಮ್ಮ ಮಣಿತನ ಮರ್ಯಾದೆ ಬೀದಿಗೆ ಬಂದು ನಿಂತಲ್ಲೋ. ಅಣ್ಣ, ಆ ಶೀನಪ್ಪ ನಮ್ಮ ಉದ್ದೇಶ ಪೂರ್ವಕವಾಗಿ ಆಮಂತ್ರಣ ಪತ್ರಿಕೆ ಕೊಟ್ಟಿಲ್ಲ ಅಂತ ತಿಳಿದು ಅವನ ಮನೆ ಅನ್ನಕ್ಕೆ ನಾವ್ಯಾಕ ಬಾಯಿ ಹಾಕಬೇಕನ್ನ? ನಮ್ಮ ಮನೆಯಲ್ಲಿ ಅನ್ನವೆಲ್ಲನೂ ಉಣ್ಣಲು. ಇದು ಅನ್ನದ ಪ್ರಶ್ನೆ ಅಲ್ಲಲೇ, ನಮ್ಮ ಮಣಿತಾನ ಮಾನ ಮರ್ಯಾದೆ ಪ್ರಶ್ನೆ. ಹೋಗಿ ನಿನಗೆ ಬುದ್ಧಿ ಹೇಳಕತ್ತೇನಲ್ಲ, ನನಗೆ ಗೊತ್ತಿಲ್ಲ. ಸಾಬಾ, ಅಣ್ಣ ತಮ್ಮಗಿಬ್ರಿಗೂ ಜಗಳ ಹಚ್ಚಿ ನೋಡ್ಕೊಂತ ನಿಂತಿಯಲ್ಲೋ. ಇನ್ನೂ ಏನು ಮಾಡ್ಬೇಕಂದಿ? ಹೋಗ್ಲೇ ಇಲ್ಲಿಂದ ಹೊರಟು ಹೋಗಿ ಮೊದಲ. ಹೊರಟೋಗಂದೆ. ಹೌದು ತಂದೆ, ದೊಡ್ಡಪ್ಪನವರ ಮಾತಿನಲ್ಲಿ ಬಹಳ ಅಂದ್ರೆ ಬಹಳಷ್ಟು ಸತ್ಯವಿದೆ ತಂದೆ. ನನಗೆ ನನ್ನವರಿಂದ, ನಿನಗೆ ನಿನ್ನವರಿಂದ ಬ್ರಾಹ್ಮಣರೆಂಬ ಬರಸಿನಲ್ಲಿ ಬಂದ ಮನಿ ಮಾಳಿಗೆ ಮೇಲೆ ಬೀಳುವಂತೆ ಕಾಣುತ್ತದೆ ತಂದೆ. ಬೇಡ ತಂದೆ, ಬೇಡ, ನನ್ನನ್ನು ಬಿಟ್ಟು ಬಿಡು ತಂದೆ. ನಾನು ನನ್ನ ಸುಸರಾಳಕ್ಕೆ ಹೋಗುತ್ತೇನೆ ತಂದೆ, ಬಿಟ್ಟು ಬಿಡು ತಂದೆ. ಬೇಡಿ ಸಿರಪ್ಪ, ನೀನಂದ್ರೆ ಜೀವ, ನಾನಂದ್ರೆ ದೇಹ. ಜೀವ ಬಿಟ್ಟು ಹೋದ ಮೇಲೆ ದೇಹದ ಕೆಲಸ ಏನಾಯ್ತು? ಬೇಡ ಸಿರಪ್ಪ, ಹೋಗಬೇಡ, ಮನೆ ಬಿಟ್ಟು ಹೋಗಬೇಡ ಸಿರಪ್ಪ, ಹೋಗಬೇಡ. ತಂದೆ, ನೀನು ಮನುಷ್ಯನಲ್ಲ, ನೀನು ಮನುಷ್ಯನಲ್ಲ. ಈ ಸಮಾಜ ನೀಡಿದ ನಂಜನು ಕುಡಿದ ನೀಲ ಕಂಠನು ತಂದೆ. ಸಿರಪ್ಪ, ಮನೆ ಬಿಟ್ಟು ಹೋಗಬೇಡ. ಸಾಬನಾಗಿರುವ ನಿನ್ನನ್ನು ಸಂಪನಾಗಿ ಮಾಡುತ್ತೇನೆ ಮಗ, ಸಂಪನಾಗಿ ಮಾಡುತ್ತೇನೆ. ಗೋವಿಂದ, ಏನು ಮಾತಾಡಕತ್ತೀವೋ? ಸ್ವಲ್ಪ ಆದ್ರೂ ಬುದ್ಧಿ ಐತೆ ನಿನಗ? ಅಲ್ಲೋ, ಈ ಸಾಬುನ ಸಂಬುಡ ಮಾಡ್ತೀಯ? ಹೆಂಗ ಮಾಡ್ತೀಲಿ ಸಂಬುಡ? ತಂದೆ, ಆ ಶೀನಪ್ಪ ನಮ್ಮನ್ನು ಉದ್ದೇಶ ಪೂರ್ವಕವಾಗಿ ಮಣಿ ಪ್ರಸ್ತಾವ ಕೇಳಲಿಲ್ಲ ಮೇಲೆ ಅವನ ವಂಶವು ನಿಂದ ಕರಿಬಾಯಿ. ಸೀನಪ್ಪನ ವಂಶವೇ ನಿರ್ವಂಶ ಆಗಿ ಹೋಗಲಿಂದ ಸೀನಪ್ಪನ ವಂಶವೇ ನಿರ್ವಂಶ ಆಗಿ ಹೋಗಿಬಿಡ್ತೈತಿ. ಸೀನಪ್ಪನ ವಂಶ ಉದ್ಧಾರ ಆಗಲಿ ಅಂತ ಬಾಯಿ ತುಂಬ ಆಶೀರ್ವಾದ ಮಾಡ್ಬೇಕ, ಆಶೀರ್ವಾದ ಮಾಡು. ತಂದೆ, ತಂದೆ, ನೀಲಕಂಠನು ತಂದೆ
ಈ ಸಮಾಜ ನೀಡಿದ ನಂದನ್ನು ಕಳೆದ ನೀರ್ಲ ಕಂಡು ತಂದೆ ನೀರು. ಲೇ ಸಭಾ, ನಮ್ಮ ಕುಲದಾಗ ಹುಟ್ಟುವ ಶೀನಾಪನ ಮಣಿ ನಿರ್ವಂಶ ಆಗಲಿ ಅಂತ ಶಾಪ ಹಾಕ್ತೇನೋ. ಎಷ್ಟು ತುಂಬೈತಲೇ ನಿನ್ನ ಮೈಯಾಗ. ತಂದೆ ತಂದೆ, ಮುಂದಿನ ಜನ್ಮದಲ್ಲಿ ಬಹಳಷ್ಟು ಪುಣ್ಯ ಮಾಡಿ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿ ಬಂದು ಇನ್ನು ಋಣವನ್ನು ತೀರಿಸಿರು ತಂದೆ. ಬೇಡ ತಂದೆ, ನನಗೆಲ್ಲರೂ ಸಾಬ ಎಂದು ಕರೆತಿರುವರಲ್ಲ, ನಾನು ಏನು ಮಾಡಲಿ ತಂದೆ, ನಾನೇನು ಮಾಡಲಿ ಗುರುದೇವ. ಸರಿಪ, ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟಿದ ಮಾತ್ರಕ್ಕೆ ಬ್ರಹ್ಮಜ್ಞಾನ ಎಲ್ಲರಿಗೂ ಲಭಿಸುವುದಿಲ್ಲ. ಸಾಬರಾಗಿರುವ ನನ್ನನ್ನು ಸಂತನಾಗಿ ಮಾಡುತ್ತೇನೆ ಮಗ, ಸಂತನಾಗಿ ಮಾಡುತ್ತೇನೆ. ಏನು ತಂದೆ, ಸಾಬನಾಗಿರುವ ನನ್ನನ್ನು ಸಂಬನಾಗಿ ಸಂತನಾಗಿ ಮಾಡಬೇಕೆಂಬ ಆಶಯ ತಂದೆ. ಹೌದು ಸಿರಿಪ, ಸೊನ್ನೆ ಅಂದ್ರೆ ಶಿವ, ಶಿವ ಅಂದ್ರೆ ಪರಮಾತ್ಮ. ಆ ಸೊನ್ನೆಯನ್ನು ತೆಗೆದಿಟ್ಟು ಸಾಬನಾಗಿರುವ ನಿನ್ನನ್ನು ಸಾಬ ಎಂಬ 2 ಅಕ್ಷರ ನಡು ಸೊನ್ನೆ ಎಂಬ ಇಟ್ಟರೆ ಅದು ಪರಮಾತ್ಮನ ಸ್ವರೂಪವಾಗುವುದು. ಅದಕ್ಕೋಸ್ಕರ ಸಾಬನಾಗಿರುವ ನಿನ್ನನ್ನು ಸಂಬನಾಗಿ ಮಾಡುತ್ತೇನೆ ಮಗ. ಇದೇ ಜನ್ಮದಲ್ಲಿ ನಿನಗೆ ಜನಭಾರವನ್ನು ತೊಡಿಸಿ ಬ್ರಹ್ಮಜ್ಞಾನದ ಹಾದಿಯನ್ನು ಹೇಳಿಕೊಡುತ್ತೇನೆ ಮಗ, ಬ್ರಹ್ಮಜ್ಞಾನದ ಹಾದಿಯನ್ನು ಹೇಳಿಕೊಡುತ್ತೇನೆ. ನನಗೆ ಜನವರವನ್ನು ತೊಡಿಸಬೇಕ ತಂದೆ. ಹೌದು ಸರಿಪ, ಬಾರೋ. ಧನ್ಯರಾದೆ ಗುರುದೇವ, ಧನ್ಯರಾದೆ ತಂದೆ. ಏನ್ ಮಾಡಕತ್ತಿ? ಈ ಸಾಬಗ ಜನಗಾರ ತೋರಿಸ್ತೀಯ? ತಮ್ಮ, ವಿಚಾರ ಮಾಡಿ ನೋಡು. ಧನ್ಯನಾದೆ ಗುರುದೇವ, ಸಾಬನಾಗಿರುವ ನನ್ನನ್ನು ಸಂತನಾಗಿ ಮಾಡಿದೆಯಲ್ಲ, ನನಗೆ ಜನವರವನ್ನು ತೊಡಿಸಿಗ ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ, ಹಾಕಿದ ಜನಿವಾರವ, ಹಾಕಿದ ಜನಿವಾರವ. ಗೋವಿಂದ, ಇವತ್ತು ನನ್ನ ಮಾತು ಮೀರಿ ಸಾಬಗ ಜನವರ ಹಾಕಿದಲ್ಲ, ಇವತ್ತು 2ರಾಗ ಒಂದಾಗಬೇಕು. ಈ ಮಣಿ ಒಳಗ ನೀನಿರ್ಬೇಕೊಂದು, ಇಲ್ಲ ನಾನಿರ್ಬೇಕೊಂದು. ಅಂದ್ರೆ ಬಂಡಿ ಬಿಟ್ರ ನೀವೇನ್ ತಪ್ಪು ಮಾಡಿ ಕ್ಲೀನ್ ಮನಿ ಬಿಟ್ಟು ಹೋಗ್ತೀರಿ? ತಪ್ಪು ಮಾಡಿದವ ನಿಮ್ಮ ತಮ್ಮ ಗೋವಿಂದ, ಅವನ ಈ ಊರ ಮನೆ ಸೀಮೆ ದಾಟಿ ಹೋಗ್ಲಿ ಅಂದಾಗ ನಿನಗೆ ಬುದ್ಧಿ ಬರ್ತೈತಿ ಗೋವಿಂದ. ಬುದ್ಧಿ ಬರ್ತೈತಿ ಅಂದಾಗ. ಅಣ್ಣ,
ಹಾಲಿಗೆ ಹೆಪ್ಪು ಹಾಕಿದ್ರೆ ಅದು ಮೊಸರಾಗುವುದು, ನೀರಿಗೆ ಹೆಪ್ಪು ಹಾಕಿದ್ರೆ ಅದು ಮೊಸರಾಗ್ತೈತಲ್ಲ ಅಣ್ಣ. ಗಿಡದಲ್ಲಿ ಸಾವಿರಾರು ಕಾಯಿಗಳು ಇರ್ತವೆ, ಗಿಳಿ ಮಾತ್ರ ಪಾಡದ ಕಾಯಿಲೆ ಕಚ್ಚುತ್ತದೆಯಲ್ಲ. ಸರಿಯಪ್ಪ ಹೋಗೋಣ. hello ಅಮ್ಮ, ಒಂದು ಕಾಲ ಹೊರಸದ ಹೊರಗೈತಿ, ಇನ್ನೊಂದು ಕಾಲ ಹೊರಸದ ಒಳಗೈತಿ. ಹೊರಸದ ಒಳಗಿದ್ದ ಕಾಲ ಹತ್ರ ನಿನ್ನ ಹೆಣ್ಣು ಮಕ್ಕಳ ದೇವರ ದವಿ ಎಲ್ಲ ಐತಿ. ಹೊರಸದ ಹೊರಗಿದ್ದ ಕಾಲ ಹತ್ರ ನಮ್ಮ ಧರ್ಮನಾದ ಪರ ಧರ್ಮನಾದ ಶರೀಫಪ್ಪನಾದಾರ. ನಿನ್ನ ಹೆಣ್ಣು ಮಕ್ಕಳು ದೇವರ ದವಿ ಬೇಕಂದೆ ಒಮ್ಮೆ ಒಳಗ ಬಾ. ಈ ಪರಜಾತಿ ಶರೀಫ ಬೇಕಂದೆ ಹೊರಟು ಹೋಗಿಲ್ಲ. ಬಂಡಿ ಭಟ್ರ ನ್ಯಾಯ ಮಾಡ್ಬೋದ್ರಿ ನೀವು, ಇದು ಒಂದ ಮಾತು ಕಚ್ಚಿಡ್ರಿ ನೀವು. ಅಲ್ಲ ಯಾಂಡ್ರ ಮಕ್ಕಳ ದೇವ್ರ ದವಿ ಬಿಟ್ಟ ಆ ಶರೀಫ್ ಸಾಹೇಬ್ ಸಂಬಂಧ ಯಾಕೆ ಆ ಕಡೆ ಹೋಗ್ಕಾನವ, ಅವನು ಆ ಕಡೆ ಕಳಿಸಿ ಕಡೆ ಬರ್ತಾನೆ. ಇದು ಒಂದ ಮಾತು ಕಚ್ಚಿಡ್ರಿ ನೀವು. ಬಾ ನಾನ ಹೇಳ್ತೀನಿ, ನೀನು ಹೇಳ್ಬೇಡ. ಏ ಶರೀಫ, ನೀನು ಗೋವಿಂದ ಬೆಟ್ಟ ಹಾಳಿ ಮನ್ಯಾಗ ಬಂದಾಗತ್ತಲ್ಲ, ನೀನ್ ನೋಡ್ಕೊಂಡು ನಿಂತದಿ. ಹೋಗ ನಡಿ, ಹೋಗ. ನೀನ್ ಹೇಳ್ಬೇಡ, ನಾನು ಹೇಳೀನಿ. ಅಣ್ಣ, ನನ್ನ ಹೆಂಡರು ಮಕ್ಕಳು ನನ್ನ ಜೊತೆಗೆ ಇರುವರು ಹೊರತು ನಾನು ಈ ಮನೆ ಬಿಟ್ಟು ಹೋಗುವಾಗ ನನ್ನ ಸಂಗಡ ಯಾರೂ ಬರುವುದಿಲ್ಲ. ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ಬಂದು ಹೋಗುವ ನಡುವ ಕತ್ತಲೈತಿ ಅಣ್ಣ. ಬಂಗಾರವನ್ನು ಚೆಕ್ ಮಾಡಬೇಕಾದ್ರೆ ಬೆಂಕಿ ಒಳಗೆ ಒಗಿಯಬೇಕಾದ ಆ ತಿಪ್ಪಿಯಲ್ಲಿ ಅಲ್ಲ. ಅದಕ್ಕೋಸ್ಕರ ಶರೀಫನ ಸಲುವಾಗಿ ಇಡೀ ನನ್ನ ಸಮಸ್ತವನ್ನು ತೊರೆದು ನಾನು ಹೋಗ್ತಾ ಇದ್ದೀನಿ. ಎಲ್ಲೋ ಇವತ್ತು ನನ್ನ ಮಾತು ಮೀರಿ ಮನಿ ಬಿಟ್ಟು ಹೊಂಟಿಯಲ್ಲ, ಈ ಮನಿ ಒಳಗಡೆ ಪಾಲ್ಗೆ ಬರ್ತೈತಿ ಎಲ್ಲ ತಗೊಂಡ ಹೋಗ್ತ. ನಾಳೆ 3 ಜನ ಎಲ್ಲ ತಮ್ಮಂದ ಅಣ್ಣ ತಂದ ಅಂತ ನನಗೆ ಮಾತು ಬರಬಾರ್ದು. ನೆಲ್ಲು ನಮ್ಮ ಹಿರಿಯರು ಗಳಿಸಿದ ಆಸ್ತಿ ಎಲ್ಲ ಬರೋಬ್ಬರ ಐತೇನ. ನಿನ್ನ ಪಾಲಿ ಎಷ್ಟು ರೊಕ್ಕ ಎಷ್ಟು ಬಂಗಾರ ಬರಬೇಕು ಎಲ್ಲ ಅದ್ರಾಗ ಐತಿ. ತಗೊಂಡು ಮೊದಲು ಕಣ್ಣು ಹೊರಟು ಹೋಗು. ಬಂಡಿ ಭಟ್ರ ಅವ್ರು ಕೇಳುದು ಏನು ತಪ್ಪೈತ್ರಿ? ಅಲ್ಲ ಹಿರಿಯಾರ ಆಸ್ತಿಯಪ್ಪ ನೀ ಹೆಚ್ಚಿಟ್ಕೊಂಡು ಅವ್ರಿಗೆ ಕಮ್ಮಿ ಹಾಕಿದಿರಿ ಅಂದ್ರೆ ಬರೋಬ್ರಿ ಆತ. ಗೋವಿಂದ ನಿನ್ಗ ಹೆಚ್ಚೈತ ತಗೊಂಡು ಏನೂ ಮಾತಾಡಲ್ಲ, ಸುಮ್ಮನೆ ಹೋಗಿ ಬಿಡುದು. ಅಣ್ಣ, ನಾನು ಈ ಮನೆ ಬಿಟ್ಟು ಹೋಗುವಾಗ ಈ ಬಂಗಾರ ಒಡೆ ವಸ್ತ್ರಗಳ ರೊಕ್ಕ ರೂಪಾಯಿ ನಾ ಮನೆ ಬಿಟ್ಟು ಎದ್ದು ಹೋಗುವಾಗ ಇದು ನಾನು ಸಂಗಡ ಬರ್ತಿತ್ತಂದ್ರೆ ಇದನ್ನು ತಪ್ಪದು ಹೋಗ್ತೀನಣ್ಣ. ನೀವು ಬೀಸಾಯ್ತು ಹೋಗಿದ್ದೆ ಅಂತ ಬಲತ್ತೆ. ಈ ವಸ್ತು ನನ್ನದಲ್ಲ, ಈ ವಸ್ತು ನಿನ್ನದಲ್ಲ. ಅಂದ್ರೆ ಏನು ಗೋವಿಂದ ನಿನ್ನ ಮಾತಿನ ಅರ್ಥ? ನನ್ನವನ ಮನೆ ಬಿಟ್ಟು ಹೊಂಟಾನು, ನಾ ಯಾಕೆ ಇಲ್ಲಿರ್ಲಿ ಅಂತ ಬಂಗಾರ ರೊಕ್ಕ ನಿನ್ನ ಬೆನ್ನು ಹತ್ತಿ ಬರ್ಬೇಕಾಗಿತ್ತು. ಹೌದಣ್ಣ, ಆಗ ನೀ ತಗೊಂಡು ಹೋಗ್ತಿದ್ದಿ. ಈ ಸಜೀವಿ ವಸ್ತು ನನ್ನದಲ್ಲ. ಏ ಮುಟ್ಟೋಣ, ಈಗೇನು ತಗೊಂಡು ಹೋಗ್ತೋ ಇಲ್ಲೋ? ಅಣ್ಣ, ಉದ್ದೇಶಪೂರ್ವಕವಾಗಿ ಆ ಶೀಲಪ್ಪ ನಿನ್ನ ಪ್ರೋತ್ಸಾಹ ಕರೆಸಿಲ್ಲ. ಅವನು ಊಟದ ಹೊತ್ತಿಗೆ ನಿನ್ನ ಕರ್ಕೊಂಡು ಹೋಗೋ ಪ್ರಸಂಗ ಅವನ ಜೀವನದಾಗ ಬರ್ತೈತಿ. ರಾಮ್ ಭಟ್ಟ ಏನು ಮಾತಾಡಕತ್ತಾರ? ಇವನ ತೆಲಿಗಿಲಿ ಕೆಟ್ಟ ನೋಡ್ಲಿ. ಅಲ್ಲೋ ಶೀಲಪ್ಪ ಗೌಡ ತನ್ನ ಮಣಿ ಆಮಂತ್ರಣ ಸುತ್ತ 10 ಹಳ್ಳಿಗೆಲ್ಲ ಕೊಟ್ಟರು, ಮಣಿ ಎದುರುಗಿರೋ ನನಗೆ ಕೊಟ್ಟಿಲ್ಲ ಅಂತಾದ್ರಾಗ ಮಧ್ಯಾಹ್ನ ಊಟದ ಬಾಜು ಭಜಂತ್ರಿಗಳನ್ನ ಕರಿಯಾಕ ಬರ್ತಾನಂತ ಹೇಳಕತ್ತ. ನಾನು
ಇವನು ತೆಲಿಗಿಲಿ ಕೆಡಿತೆ ನೋಡಿ ಏನು ಮಾತಾಡಕತ್ತಾರ ಇವನು. ಹೌದು, ತಲೆ ಕೆಟ್ಟವ್ರು ತೆಗದಿ ಅನ್ಪ, ಕಲ್ಲು ಒಗಿತಾರ ಒಂದ, ಒಟ್ಟಾಡಿಸ್ತಾರ ಒಂದ. ಅವ್ರು ನಮ್ಮನ್ನು ಕರಿತಾರ, ನೀನು ಹೇಳೋದು ಬೇಡ, ಹೋಗ್ಬಿಡು. ರಮಣ, ಸೀನಪ್ಪನ ಅನ್ನದ ಅಗಲದ ಮ್ಯಾಗ ಆ ಭಗವಂತ ನಿಂದು ಒಂದು ಹೆಸರು ಇಟ್ಟಾನ. ನೀನು ಅವನ ಮನ್ಯಾಗ ಊಟ ಮಾಡಾಕಬೇಕು. ಅಯ್ಯಪ್ಪ, ಕರೆನ ತಲೆ ಕೆಟ್ಟದಪ್ಪ. ಹೌದಲ್ಪ, ನಂದು ಹೆಸರು ಬರ್ದತ್, ನಾನು ಊಟಕ್ಕೆ ಹೋಗನ. ಈಗ ನೀ ಅಡವಿ ಸೇರ್ ನಡಿ. ಬಾ ಶರೀಫ, ಹೋಗೋಣ. ಊರ ಒಳಗೆ ಯಾರಿಗೂ ತಲೆ ಭಾಗದ ಶ್ರೀಮಂತ ಸೀನಪ್ಪ ಇವತ್ತು ನಮ್ಮ ಕಾಲಿಗೆ ಬಳಕತ್ತೆಲ್ಲ ಅಂತದೇನಾಯ್ತು. ಬರೀಪ್ಪ, ಆತದ ಬರೀಪ್ಪ, ಬರೀ. ನಮ್ಮ ಮನಿ ಆಮಂತ್ರ ನಿಮಗೆ ಕೊಡೋದಕ್ಕಾಗಿ ನಮ್ಮ ಮನ್ಯಾಗ ಮಾಡಿದ ಅಡಿಗೆಲ್ಲ ಹಳಿಸಿ ನಾರಾಕತ್ತಿದ್ಪ. ಬರೀ ನೀವಿಬ್ರು ಅನ್ನತ್ತಲ್ಲ ಬಂದ ನಮ್ಮ ಮನಿ ಪ್ರೋತ್ಸಾಹ ನೆರವೇರಿಸ್ಕೊಡ್ ಬರೀಪ್ಪ. ಬರೀಪ್ಪ, ನಾ ಮಾತಾಡಿ ತಪ್ಪ ಬರೀಪ್ಪ, ನಿಮ್ಮ ಮನಿ ಆಮಂತ್ರ ಕೊಡೋದು ತಪ್ಪಾಗಿತ್ತು ಬರೀಪ್ಪ. ಅಲ್ಲ, ನನ್ನ ತಮ್ಮ ಹೊರಗೆ ಹುಚ್ಚರಂಗ ಕಂಡ್ರು ಒಳಗೆ ಎಚ್ಚರ ಅದನಲ್ಲ. ನನ್ನ ತಮ್ಮ ಹೇಳಿದಂಗೆ ಈ ಸೀನಪ್ಪ ಮಧ್ಯಾಹ್ನ ಊಟಕ್ಕೆ ಕರೆಯಕ್ಕೆ ಬಂದಲ್ಲ. ತಿಳಿದಾರ್ದ ನಾನು ಏನೇನು ಮಾತಾಡ್ಬೇಕು. ಲೇ ತಮ್ಮ ಗೋವಿಂದ, ಇರೋನು ನೀನು ಒಬ್ಬನೇ ನನಗೆ ತಮ್ಮದಿ. ಸಿಟ್ಟಿನ ಆವೇಶದ ಒಂದೆರಡು ಮಾತು ಬೈದ್ರೆ ಈ ಮಡಿನ ಬಿಟ್ಟು ಹೋದನಪ್ಪ. ಗೋವಿಂದ, ಸೀನಪ್ಪ ಮಾಡಿದ ತಪ್ಪಾಗೈತೆ ಅಂತ ಕಾಲಿಗೆ ಬಿದ್ದು ಕೇಳಕತ್ತಾನ. ನಡಿಪ, ಹೋಗಿ ಅವನ ಮಡಿ ಪ್ರಸ್ತಾರ ನಡೆಸ್ಕೊಟ್ಟು ಬರೋಣ. ಆಯ್ತಣ್ಣ. ಅಣ್ಣ, ಕುದುರೆ ಸಜ್ಜಾಗಿ ನಿಂತೈತಿ. ಬಾಜಾ ಭಜಂತ್ರಗಳು ಎಲ್ಲ ಬಂದು ನಿಂತಾರ. ನೀ ಕುದುರೆ ಮ್ಯಾಗ ಹತ್ತೋಗ, ನಾ ಪಲ್ಲಕ್ಕಿ ಮ್ಯಾಗ ಬಂದವರಕ್ಕೆ ನಾವು ಬರ್ತೀವಿ. ಆಯ್ತು ಗೋವಿಂದ, ಈ ಸೀನಪ್ಪಗೆ ಒಂದು ಶಿಕ್ಷೆ ಕೊಡ್ಬೇಕಂತ ನಿನ್ನ ತಲೆಯಾಗೈತನ. ಅವು ಮಾಡಿದ ತಪ್ಪಿಗ ಇವತ್ತು ನನ್ನ ಬಾಜು ಭಜಂತ್ರಿ ಒಂದಿಗೆ ಕುದುರೆ ಮೇಲೆ ಕುಂಡ್ರಿಸಿ ಮೆರವಣಿಗೆ ಮಾಡ್ಕೊತ ಅವ್ರ ಮನೆ ಕರ್ಕೊಂಡು ಹೋಗ್ಬೇಕಂತ ಏನ? ಹೌದಣ್ಣ. ಆಯ್ತು ಗೋವಿಂದ, ನಾನು ಹೋಗ್ತೀನಿ, ಬೇಗನೆ ಬಂದು ಬಿಡ್ರಿ ನೀವು. ಆಯ್ತಣ್ಣ. ಅವ್ರು ಕುದುರೆ ಮೇಲೆ ಹೋದ್ರೆ ನನ್ನೇನು ಕತ್ತಿ ಮೇಲೆ ಹೋಯ್ತಾರಲ್ಲ. ಅನಿವಾರ ಹೋಗ್ತವ್ರಿ ಮತ್ತ ತರುಣ್ರಿಲ್ಲ. ಅಲ್ಲ ಗೋವಿಂದ, ಹಿರಿಯ ಅಂತಂದ್ರ ಮನೆಗೆ ನಡ್ಕೊಂಡ್ ಬಿದ್ದಂಗಪ್ಪ. ಹೌದೋ ಇಲ್ಲೋ, ಕರೆನೋ ಸುಳ್ಳು? ಅಲ್ಲ, ಹಿರಿಯನೇನೋ ತಲೆಯಾಗ ಸಿಟ್ಟು ಬಂದ ಒಂದೆರಡು ಮಾತು ಬಿದ್ರೆ ಅದನ್ನ ತಲೆಯಾಗ ಮನುಷ್ಯನ ಇಟ್ಕೊಂಡು ಮನೆ ಬಿಟ್ಟು ಹೋಗಕತ್ತದನ್ಪ. ಈಗ ನಿನಗೆ ಇಲ್ಲೇ ಇರಂದಾರಲ್ಲ, ಇಲ್ಲೇ ಇರು, ಎಲ್ಲಿ ಹೋಗ್ಬೇಡಿ, ಇಲ್ಲೇ ಇರ್ಲಿ. ರಮಣ, ದಶರಥರ ಮನ್ಯಾಗ ಮಂತಳಿ ಎಂಬ ಹೆಣ್ಮಗಳು ಇರ್ಲಿಕ್ಕಾರ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗ್ತಿರ್ಲಿಲ್ಲ. ಅಂದ್ರ ನಿನ್ನ ಕಣ್ಣಾಗ ನಾ ಶಕುನಿ ತರ ಕಾಣ. ಬಾಯಿಂದ ಅನ್ನಂಗಿಲ್ಲ. ಮುಸಿಕಿನಾಗ ಬಡ್ಯಾವ ನೋಡಿದ್ಯಾ. ನಾ ಇಟ್ಟು ಅನಿಸ್ಕೊಂಡು ಇಲ್ಲೇ ಗಿರ್ಬೇಕಾಗಿದ್ದ. ಊಟಕ್ಕೆ ಹೋಗಿ ತಯಾರಾಗಿ ದೊಡ್ಡ ಗಂಗಾಳ ತಗೊಂಡ್ರು ಬುಟ್ಟಿ ತಗೊಂಡ್ ಬರ್ತಾನ. ಮತ್ತೇನು ಸ್ವಾಭಿಮಾನದ ಸೀನಪ್ಪ ಗೌಡ್ರು, ನಾನು ನಿಮ್ಮ ಮನೆಗೆ ಬಂದ್ರೆ ಎಲ್ಲಿ ಮರ್ಯಾದೆ ಹಾಳಾಕೈತೆ ನೋಡುತ್ತೀನಿ. ನಮ್ಮ ಮನೆಯ ಆಮಂತ್ರ ನಿಮ್ಗೆ ಕೊಡೋದಕ್ಕಾಗಿ ನಮ್ಮ ಮನ್ಯಾಗ ಮಾಡಿದ ಅಡಿಗೆಲ್ಲ ಹಳಿಸಿ ನಾರಾಕತ್ತೀವಿ. ಬ್ರಾಹ್ಮಣರನ್ನ ಅಳ್ಕನಲ್ಲಿ ಕುಂತಾರ, ಆಗ ನೋಡ್ತಾರ ಹೊಟ್ಟೆ ಹೊಟ್ಟು ಬರ್ಕೊಳತ್ತಾರ. ಅವ್ರು ಬಾಯಿ ತರ್ಕೊಂಡು ಕುಂತಾರ, ಬಾಯಾಗ ಯಾವುದು ಹೊರಬರತ್ತ. ಬರೀಪ್ಪ, ನೀವು ಇಬ್ರು ಅಣ್ಣ ತಮ್ಮ ಬಂದ ಮೊದಲು ನಮ್ಮ ಮನೆ ಪ್ರಸ್ತಾವ ನಡೆಸ್ಕೊಡ್ರಪ್ಪ. ಸೀನಪ್ಪ ಗೌಡ್ರಿ, ಏನೇನು ಊಟಕ್ಕೆ ಏನೇನು ಮಾಡಿಸಿದಿ? ಏನು ಬೇಕಾದ್ರೆ ಮಾಡ್ಸೀನಿ. ಅದ ಏನೇನು ಮಾಡಿಸಿದಿ? ಪಾಸುಂಡಿ ಮಾಡ್ಸೀನಿ, ಹುಗ್ಗಿ ಮಾಡ್ಸೀನಿ, ಹೋಳ್ಗಿ ಮಾಡ್ಸೀನಿ, ಏನು ಬೇಕು ಮಾಡ್ಸಲ್ಲ ಆಗಿಬಿಡುತ್ತೆ. ಎಲ್ಲ ಹಳಿಸಿ ನಾರಾಕತ್ತೀರಿ. ಬರೀ ಹೋಯಪ್ಪ. ಅಂದ್ರೆ ಏನಾಗೈತಿ ಈಗ? ಅಡಿಗೆಲ್ಲ ಹಳಿಸಿ ರಾರಾಗತೈತಿ. ಎಲ್ಲ ಬ್ರಾಹ್ಮಣರು ಬಾಯಿ ಕಿಸ್ಕೊಂಡು ಕುಂತಾರೆ. ನೋಡು ನೀ ಸೀನಪ್ಪ, ನಾನು ನಿನ್ನ ಮನೆಗೆ ಬಂದು ಪ್ರವಾಸ್ತ್ರವ ನೆನೆಸಿಕೊಡ್ಬೇಕಾದ್ರೆ ನನ್ನ ಒಂದು 3 ಮಾತು ಅದಾವ. 3 ಮಾತು ನೆರವೇರಿಸಿಕೊಟ್ಟೆ ಅಂದ್ರೆ ನಾನು ನಿಮ್ಮ ಮನೆಗೆ ಬರ್ತೀನಿ. ನಮ್ಮ ಮನೆಗೆ ಅವಮಾನ ಮಾಡಿ ನಮಗೆ ಆಮಂತ್ರಣ ಪತ್ರಿಕೆ ಕೊಟ್ಟಿಲ್ಲಲ್ಲ, ನಮ್ಮ ಅಣ್ಣನ ಮುತ್ತಿನ ಪಲ್ಲಕ್ಕೆ ಮೇಲೆ ಕುಂಡ್ರಿಸಿಕೊಂಡ ಬಾಜಾ ಭಜಂತ್ರ ಹೆಚ್ಚಿ ಉರು ಬಿಸಿಲಿನಾಗ ಬರಗಾಲೇ ಕರ್ಕೊಂಡ ನಿಮ್ಮ ಮನೆಗೆ ಕರ್ಕೊಂಡು ಹೋಗಬೇಕ. ಇದು ಒಂದೇ ಮಾತು. ಎರಡನೇ ಮಾತು ಏನಂದ್ರ, ನನ್ನ ಮಗ ಶರೀಫ ಎಲ್ಲ ಬ್ರಾಹ್ಮಣರ ಪಂಕ್ತಿ ಒಳಗ ನಡಬರ್ಕ
ಆಗಬಾರ್ದು ನಾ ಕಚ್ಚಿನ ಅದು ಆಗಕ್ಕಿತ್ತು ಯಪ್ಪ ಅಯ್ಯಪ್ಪ ಇರಪ್ಪ ನೀವು ಶರೀಫ್ ಸಾಹೇಬ್ ಕೂಡ ಕೂಡು ಬಳಕೆ ಮಾಡ್ತೀರಿ ಅಂತ ನಾನು ನಿಮ್ಮ ಮನೆಗೆ ಆಮಂತ್ರಣ ಕೊಟ್ಟಿದ್ದೀನಿ ನಿಮ್ಮ ಮನೆಗೆ ಆಮಂತ್ರಣ ಕೊಡೋದಕ್ಕಾಗೆ ನನ್ನ ಮನ್ಯಾಗ ಮಾಡಿದ ಅಡಿಗೆ ನೆನಸಾಗ್ತೈತಪ್ಪ ನೀವು ಶರೀಫ್ ಸಾಹೇಬ್ರು ಕೂಡಿ ಒಂದೇ ಎಲೆಯಾಗ ಕುಂತು ಕೂಡು ಬಳಕೆ ಮಾಡಿ ಊಟ ಮಾಡಿಪ್ಪ ಬರೀಪ್ಪ ಶರೀಫ್ ಸಾಹೇಬ್ರ ನಾ ಮಾತಾಡಿದ ತಪ್ಪಾಗಿದ್ದಪ್ಪ ನಾನು ನೋಡಿ ಸಿರಪ್ಪನವ್ರಿ, ಜಾತಿಯಲ್ಲಿ ಜಗಳವನ್ನು ಸೃಷ್ಟಿಸಿ ಮಾಡ್ತಿರಲ್ಲ, ಆ ಕೆಲಸ ಬಿಟ್ಟು ಬಿಡಬೇಕ. ಒಂದ ಜಾತಿ ಏಕಲ್ಲ ಹಜಾರ್ ನಾಮಂದು ತಿಳಿದು ಜೀವನ ಮಾಡಬೇಕು. ಮನುಷ್ಯ ಜಾತಿ ಒಂದೇ, ಆ ಜಾತಿ ಅವ ಈ ಜಾತಿ ಅವ ಅಂತ ಮಾತಾಡಬಾರ್ದು. ಎಲ್ಲ ಒಂದ ಜಾತಿ ತಿಳಿದು ನಡೆಯಬೇಕು. ನಡಿ ಸರಿಪ, ಮಾಡಿದ ಅಡಿಗೆಲ್ಲ ಹಳಿಸಿ ನಾರಾಕೈತಿ ಅಂತ ಹಸರು ಮಾಡಕ್ಕೆ ನಡಿ ಮಗ.